ಉದ್ಯಾನವನವೊಂದು ನಗುವಂತೆ ಕಾಣುತ್ತಿತ್ತು. ಹತ್ತಿರ ಬರುವವರ ಮನ ಹಿಗ್ಗುವಂತೆ ಮಾಡುತ್ತಿತ್ತು. ಚಂದ ಕಾಣಲೆಂದೇ ಒಂದು ಸಂಸ್ಥೆ ಈ ಕೆಲಸ ನಿರ್ವಹಿಸಿತ್ತು. ತುಂಡರಿಸಿದ ಗಿಡದ ಎಲೆಗಳು ಪ್ರತಿದಿನ ನೆಲಕ್ಕೆ ಉರುಳುತ್ತಾ ಇತ್ತು. ಗಿಡಗಳಿಗೂ ಇಹುದು ನನ್ನಂತೆಯೇ ನೋವು ಎಂಬ ಸತ್ಯ ಮರೆತಿತ್ತು. ಇದ ನೋಡಿ ನನ್ನ ಮನಸ್ಸು ಒಳಗೆ ಮರುಗುತ್ತಿತ್ತು. ಬಹಳ ದಿನಗಳ ಹಿಂದೊಮ್ಮೆ ನಮ್ಮ ಗುರುಗಳ ಸಂಘದ ಜೊತೆಯಲ್ಲಿ ನಾನು ವಿಹಾರ ಮಾಡುತ್ತಾ ಇರುವಾಗ ಒಂದು ನಗರದಲ್ಲಿ ಅತಿ ದೊಡ್ಡ ಶ್ರೀಮಂತನ ಬಹು ಮಹಡಿಯ ಒಂದು ದೊಡ್ಡ ಕಟ್ಟಡ ಇತ್ತು. ಆ ಮನೆಯ ಮುಂದೆ ಅನೇಕ ಪ್ರಕಾರದ ಹೂವಿನ ಗಿಡಗಳು ಮತ್ತು ವಿವಿಧ ಬಣ್ಣದ ಸುಂದರ ಗಿಡ ಬಳ್ಳಿಗಳು ಸಾಲು ಸಾಲಾಗಿ ನೆಡಲಾಗಿತ್ತು. ಅತಿ ಸುಂದರವಾಗಿ ಕೂಡ ಕಾಣುತ್ತಿತ್ತು. ಆ ದಾರಿಯಲ್ಲಿ ಓಡಾಡುವವರ ಮನಸ್ಸು ಹಿಗ್ಗುವಂತೆ ಅದು ಮಾಡುತ್ತಿತ್ತು. ತಮ್ಮ ಬಂಧು ಬಾಂಧವರಿಗೆ ಮತ್ತು ಅಲ್ಲಿ ಓಡಾಡುವ ಎಲ್ಲ ದರ್ಶಕರಿಗೆ ಚಂದ ಕಾಣಬೇಕೆಂದು ಅದರ ಉದ್ದೇಶದಿಂದ ಆ ಉದ್ಯಾನದಲ್ಲಿ ಕೆಲಸ ಮಾಡಲು ಅನೇಕ ನೌಕರರನ್ನು ನಿಯೋಜಿಸಲಾಗಿತ್ತು. ನೌಕರರು ಧನಿಕನ ಆಜ್ಞೆಯಂತೆ ಪ್ರತಿದಿನ ಸ್ವಾಭಾವಿಕವಾಗಿಯೇ ಅಡ್ಡ ಅಗಲ ಬೆಳೆಯುವ ಗಿಡಗಳ ರೆಂಬೆ ಕೊಂಬೆಗಳನ್ನು ಎಲೆಗಳನ್ನು ಕತ್ತರಿಸಿ ನೆಲಕ್ಕೆ ಬೀಳಿಸುತ್ತಾ ಇದ್ದರು. ಗಿಡ ಮರಗಳು ನಮ್ಮಂತೆಯೇ ಜೀವಗಳಿವೆ. ಇಷ್ಟೇ ವ್ಯತ್ಯಾಸ ಇದೆ. ಏನಂದರೆ ನಾವು ಪಂಚೇಂದ್ರಿಯ ಇದ್ದೇವೆ, ಅವು ಏಕೇಂದ್ರಿಯ ಜೀವ ಇದ್ದಾವೆ. ಇದರಲ್ಲಿ ಅತಿ ಮುಖ್ಯ ವಿಷಯ ಏನೆಂದರೆ ನೋವನ್ನು ಗುರುತಿಸುವ ಇಂದ್ರಿಯ, ಅದು ಸ್ಪರ್ಶನ ಇಂದ್ರಿಯ ಇದೆ. ಅದು ನಮಗೂ ಮತ್ತೆ ಅವುಗಳಿಗೆ ಸಮಾನ ರೂಪದಿಂದ ಇದೆ. ನಮ್ಮ ಕೈಕಾಲು ಬೆರಳುಗಳನ್ನು ಯಾರಾದರೂ ಪ್ರತಿದಿನ ಕತ್ತರಿಸುತ್ತಾ ಇದ್ದರೆ ನಮಗೆ ಯಾವ ನರಕ ವೇದನೆ ಆಗಬಹುದು ಎಂಬುದನ್ನು ನಮ್ಮ 100 ವರ್ಷದ ಜೀವನದಲ್ಲಿ ಕೇವಲ ಒಂದೇ ಒಂದು ನಿಮಿಷ ಸುಮ್ಮನೆ ಕುಳಿತು ವಿಚಾರಿಸಿದರೆ ಗುರುವಿಲ್ಲದೆಯೇ ನಮ್ಮ ಆತ್ಮನೇ ಒಳಗಿನಿಂದ ನಮಗೆ ಹೇಳುತ್ತಾನೆ. ಆವಾಗ ನಮಗೆ ತಿಳಿದು ಬರುತ್ತದೆ ಕೂಡ. ಆದರೆ ಅಷ್ಟೊಂದು ಪುರ್ಸೊತ್ತು ಅಂದರೆ ಸಮಯ ಅಷ್ಟೊಂದು ಯಾರಿಗಿದೆ ಆ ಸಹನೆ ಅಲ್ವಾ? ತಿಂದುಂಡು ಬದುಕಲು ಅನಿವಾರ್ಯವಾಗಿ ಆರಂಭ, ಉದ್ಯೋಗಿ, ವಿರೋಧಿ ಈ ಹಿಂಸೆಗಳನ್ನು ಮಾಡಬೇಕಾಗುತ್ತದೆ. ಕೇವಲ ಕಣ್ಣಿಗೆ ಚಂದ ಕಾಣಲೆಂದು ಮಾಡುವ ಹಿಂಸೆ ಈ ಮೂರರಲ್ಲಿ ಬರುತ್ತದೆಯೋ ಅಥವಾ ಸಂಕಲ್ಪಿ ಹಿಂಸೆಯೋ ನೀವೇ ವಿಚಾರ ಮಾಡಿ ನಿರ್ಧರಿಸಿರಿ. ನಾವು ನರಕ ತಲುಪುವ ಮುನ್ನ ನಮ್ಮನ್ನು ನಾವೇ ಉಳಿಸಿಕೊಳ್ಳಬಹುದು. ಇಲ್ಲವಾದರೆ ದೇವ, ಶಾಸ್ತ್ರ, ಗುರು ಉಳಿಸಬಲ್ಲರು. ಇಂತಹ ಪಾಪದಿಂದ ನಾವೇನಾದರೂ ಅಲ್ಲಿಗೆ ಅಂದರೆ ನರಕಕ್ಕೆ ತಲುಪಿದ ನಂತರ ಯಾರು ಬರುತ್ತಾರೆ? ನೀವೇ ಯೋಚಿಸಿ ನೋಡಿರಿ. ನಿರಪರಾಧಿ ಜೀವಗಳನ್ನು ನಿರ್ದಯವಾಗಿ ಕೇವಲ ನಮ್ಮ ಅಹಂಕಾರ ಪುಷ್ಟಿಗಾಗಿ ಹಿಂಸಿಸುವುದು ಅಕ್ಷಮ್ಯ ಅಪರಾಧ ಇದೆ. ಇದನ್ನು ತಿಳಿಸಿದರೂ ಕೂಡ ತಿಳಿಯದ ಈ ಕಾಲದಲ್ಲಿ ಈ ಕ್ರಿಯೆಗಳನ್ನು ನೋಡಿ ನನ್ನ ಮನಸ್ಸು ಒಳಗೆ ಅತಿಯಾಗಿ ನೊಂದುಕೊಳ್ಳುತ್ತಾ ಇತ್ತು.